ಎದಲ್ರಲ್ಲ ಕರೆಕ್ಟಾಗಿ 1 ಇಲ್ಲ 3 2 12 ಧರ್ಮಸ್ಥಳಕ್ಕೆ ಬಂದ್ವಿ. ಊಟ ಎಲ್ಲ ಮಾಡ್ತೀರಲ್ಲ? ಪಲಾವ್ ಐತೆ ಕೈಯಲ್ಲ ಊಟ ತಿಂತೀರ ಯಾರಾದ್ರು? ಚಪಾತಿ ತಿಂದ್ರಲ್ಲ ನಿಮ್ಗೆ ಏನಾದ್ರು ಅನಿಸ್ತಾ? ಗಟ್ಲೆ ಯಾರು ತಿಂದ್ರೆ ಅಲ್ಲ ಹೋಟ್ಲಲ್ಲಿ ತಿಂದ್ರಿ ನಾವು ಅಂದ್ರೆ ಸರಿ ಬರ್ರ ನನ್ನ ತಂಗಿ ಬರೀ ಮಕ್ಳ ಜೊತೆಲಿ ಹಬ್ಬ ನನಗೆಲ್ಲ ಚಾನ್ಸಸ್ ಸಿಕ್ಕಿಲ್ಲಮ್ಮ. ಏ ಪವಿ ಜಾಸ್ತಿ ಪರವಾಗಿಲ್ಲ ಬಾರೆ. ಏ ಪವಿ ಬಾರೆ ನೀನು ದೊಡ್ಡೊಳಗಿದ್ಯಾ ಇವಳು ಏನೇ ಮಾಡಿದ್ರು ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ನನ್ನ ತಂಗಿ ನೈಸ್ ಸಂಜೆ 9th ಅಲ್ಲಿದ್ದಾಗ ಎಲ್ಲ ಹೋಗ್ತು ಬಿಡ್ಲಿಲ್ಲ. ಎಂಜಾಯ್ ಮಾಡು. ಹೌದು ಅಡ್ವಾಂಟೇಜ್ ಐತೆ ಇನ್ನೇನು. ಅದೊಂಚೂರು ನಾವು ಅಷ್ಟೇ ಇವಾಗಲೇ ಇಲ್ಲಿಗೆ ಬಂದಿದ್ದೀನಿ. ಖುಷಿ ಪಡು. ನಾವು ಈಸ್ಕೊಂಡಾಗ ಅದೆಲ್ಲ 3,000 ಬೇಕಂದ್ರೆ ಬ್ಯಾಗು ಅಷ್ಟೊಂದು ಕಾಸ್ಟ್ಲಿನಾ ಇಷ್ಟೊತ್ತು ಇಟ್ಕೊಂಡು ಆವತ್ತಿನ ಸ್ಟಾರ್ಟ್ ಮಾಡ್ಕೊಳ್ಳೋ 3,000 ಈ ಕಡೆ ನನ್ನ ಬ್ಯಾಗ್ ನಿಮ್ಮ ಬ್ಯಾಗ್ ಇಷ್ಟು ಅಲ್ಲ ಅಲ್ಲ ನೀನೇ ಕರ್ಕೊಂಡು ಜಿಯೋ ಬೇಕು ಮೂರನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಅವ್ರು ಒಬ್ಬನೇ ಹೋಗಿ ಎಲ್ಗೋ ಫುಲ್ಲು ಫೋಟೋ ಎಲ್ಲ ಇಟ್ಕೊಂಡು ಎಲ್ಲ ಟ್ರಿಪ್ ಮಾಡ್ಕೊಂಡ್ಬಂದೆ. ಅವಳನ್ನ ಫಸ್ಟ್ 8th 9th ಇರ್ಬೇಕಾದ್ರೆ ನಾನು ಒಬ್ಬೊಬ್ಬರೇ ಓಡಾಡೋಕೆ ಸ್ಟಾರ್ಟ್ ಮಾಡಿದೆ ವರುಣು. ನಾನು ಅದಕ್ಕೆ ನಾನು ತಗೊಂಡೋಗಿ ನಾವು ಪ್ರೂಫ್ ಬೇಕಾ ಫೋಟೋ ಸಿಕ್ತು ಅದು ನೀನೇ ಕಲ್ಲಾದ್ಬಿಟ್ಟಲ್ಲ ಫೋನ್ ನಾನೇನು ಮಾಡೋಕ್ಕಾಗತ್ತೇನು ಅಂದೆ. ನಾವೆಲ್ಲ ಇವಾಗ ಮತ್ತೆ ಬರ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಲಾಂಗ್ ಡ್ರೈವ್ ಗಾಡಿ ಎತ್ಕೊಂಡು ಬೈಕಲ್ಲಿ ಬರಬೇಕು. ಕುಂಡಿ ಹೋಗ್ಬಿಟ್ಟು ಬರ ನಾನೇನಿಲ್ಲ ಎಲ್ಲ ಹ್ಯಾಂಡ್ ಪೋಸ್ಟ್ ಹೋಗಿದ್ದಕ್ಕೆ ಸ್ವಲ್ಪ ನೈತೈತೆ ನಿಮಗೆ. ನೋಡು ಎಂಟ್ರೆನ್ಸಿಗೆ ಬಂದಿವೆ. ಇದೇ ರೆಕಾರ್ಡಿಂಗ್ ತಂದೆ ಸೇಮ್ ಕ್ವಾಲಿಟಿ ಎವ್ರಿವೇರ್. ಅದೇ ಕಣೆ ರೆಕಾರ್ಡ್ ಆಗ್ತೈತೆ. ಅದೇ ಹೇಳ್ತಾರೆ ಸ್ಪೆಷಾಲಿಟಿ ಇದೆ. ಇಲ್ಲೂ ಕಾಣಿಸ್ತೈತೆ ಇಲ್ಲೂ ಕಾಣಿಸ್ತೈತೆ ಅಲ್ಲೂ ಕಾಣಿಸ್ತೈತೆ ಬಿರಿಯಾನಿ ಧರ್ಮಸ್ಥಳ ಕಾಣ್ಣ ಮುಂಬೈ ಕಾಣ್ಣ ಬಾಂಬೆ ಕಾಣ್ಣ ಈ ಅಲ್ಲ ಅಬಿಬಿ ಕಟ್ಟು ದುಬೈ ಅಲ್ಲ ಅಬಿಬಿ ಕಮ್ ಟು ಧರ್ಮಸ್ಥಳ. ಹೇಳ ಇದೆ ನಾನಂತೀನಿ ಅಬಿಬಿ ಕಮ್ ಟು ಕರ್ನಾಟಕ ಇನ್ ಕರ್ನಾಟಕ ಅಬಿಬಿ ಕಮ್ ಟು ಧರ್ಮಸ್ಥಳ. ಅಬಿಬಿ ದುಬೈ ಅಲ್ಲ ಅಬಿಬಿ ಟ್ರೆಂಡ್ಸ್ ಅಂತ ಏನಾಯ್ತು ಶರಾವತಿ ರೂಮಲ್ಲಿ ತಿನ್ಕೊಂಡ ಬಾ. ಮತ್ತೆ ಪಲಾವ್ ಇಟ್ಕೊಂಡು ಕುಡಿಲಿದ್ದು ಇವ್ರು ನಮ್ಮ ತೇಜಸ್ ಇಲ್ಲ ನಾನು ಹೇಮಂತ್. ಇವತ್ತು ನಾನು ನಡೆಯಕ್ಕಾಗ್ದೆ ಅಲ್ಲಕ್ಕಾಗ್ದೆ ಕಾಲಲ್ಲಿರೋ ಗಾಯ ಹಿಡ್ಕೊಳಕ್ಕಾಗ್ದೆ ಹೇಮಂತ ಇಲ್ಲಿ ನಡೀತಿರೋದು ನಾನು ಇಷ್ಟು ಕೆಳಗಡೆ ಎಲ್ಲ ಅಣ್ಣ ಅಲ್ಲ ಆನೆ ಆಗಿಲ್ಲ. ಅದು ಏನ್ ಕಾಣಿಸ್ತೈತೆ ಬ್ಲಿಂಕ್ ಆಗ್ತಾ ಇಲ್ಲೇನಾ? ಬ್ಲಿಂಕ್ ಆಗ್ತಾ ಗೈಸ್ ಕಾಣಿಸ್ತಿದ್ರೆ ಇವ್ನಿಗೆ ಒಂದು ಲೈಕ್ ಕೊಡ್ರಿ. ಫೋನ್ ಎಲ್ಲ ಮಾಡ್ಬೋದ ಅದಲ್ಲಿ ತುಕಾಲಿ ಅಂದ್ಬಿಟ್ಟಿದೆ. ಏನಾಯ್ತು ಕಡೆ ಇನ್ನೊಂದು You seem to be doing walking exercise. Please select the current exercise mode. Outdoor walk. Start. ಸೂಪರ್ ವಾಚ್ ಕಣ ಅದು. ಯಾವ್ದು ಕಂಪನಿ? ಬೋಟ್ ಮ್ಯಾಗ್ಮಾ. ಏನು ಮ್ಯಾಗ್ಮಾ
ಬೋಟ್ ಸ್ಪೀಕರ್ ಬೋಟ್ ಅಯ್ಯೋ ನೀನ್ ಬೀಳಕ್ ಬಂದ್ರೆ ತಡೆದಿದ್ದಕ್ಕೆ ತಪ್ಪಾನೆ ನಿನ್ನ ಹೋಗಿ ಬೀಳ್ಬೇಕು ಹಂಗೆ ಏನ ಮ್ಯಾಗ್ಮಾ ಅಂದ್ರೆ ಮ್ಯಾಗ್ಮಾ ಅಂದ್ರೆ ಅದು ವೇರಿಯಂಟ್ ಹಾ ಓಕೆ ಓಕೆ ಒಬ್ಬೊಬ್ರು ಮಾತಾಡ್ರಿ ಎಲ್ಲರೂ ಮಾತಾಡ್ರಿ ವಾಟ್ಸ್ಆಪ್ ವಿಡಿಯೋದಲ್ಲಿ ಕಟ್ ಕರ್ದಿನ ಕಟ್ 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 ಬೇಕೋವಾ ಧರ್ಮಸ್ಥಳ ವೀಕೆಂಡ್ ಧರ್ಮಸ್ಥಳ ಇವಾಗ ಒಂದು ಯಾರ ಹೇಳ್ಕೊಡ್ತೀರಾ ಡೈರೆಕ್ಟರ್ ಬರ್ರಿ ಡೈರೆಕ್ಟರ್ ಅಲ್ಲ ಅವನು ಆಗರ್ತೀಯ ಡಾಕ್ಟರ್ ರೇಂಜ್ಗೆ ಹೋಗ್ಬಿಡ್ಬೇಕು ತೇಜ ನಮ್ಮ ವಿಡಿಯೋಗೆ ಹಾಂ ಥ್ಯಾಂಕ್ ಯು ನಾವ್ ಅನ್ನಲ್ಲಮ್ಮ ನೀನಕ್ಕೆ ಇವಾಗ ನನಗೆ ಪೇಮ್ ಸಿಕ್ಕಿದ್ರೆ ನಿಮ್ಮ ವಿಡಿಯೋಲೇ ತಾನೇ ಬರು ನನಗೆ ಗೊತ್ತಿಲ್ಲ ಅಮ್ಮ ಅವೆಲ್ಲ ಬೇಡ ಇರ್ಲಿ ಬಿಡ ಒಂದೇ ಒಂದು ಡೈಲಾಗ್ ನಾಗೇನ ಮಾಡ್ತಾನೆ ಅವ್ರ ಸುಮ್ಮನೆ ಬಿಡ್ಬೇಡ ಡೈಲಾಗ್ ಹಾಕಕ್ಕೆ ಬಿಡ್ಬೇಡ ಸುಮ್ಮನೆ ವೈಶಾಲಿದಲ್ಲಿ ರೂಮ್ ಇದೆಯೇ ಕಣ ಇದ್ರೂ ಕೂಡ ಸಿಗಲ್ಲ ಕಣ ಎಲ್ಲ ಬುಕ್ಕು ಅಂತಾರೆ ವೈಶಾಲಿದಲ್ಲ ಹಾಂ ಯಾಕೆ ಕೊಡಲ್ಲ ಇದ್ರು ಗೊತ್ತಿಲ್ಲ ಕಣ ಬಿಡು ಒಂದ್ಸತಿ ಕೇಳ್ಕೊಂಡು ಬಂದ್ಬೋಣ ಇಲ್ಲ ನಾರ್ಮಲ್ ಆಗಿ ಶರಾವತಿಲಿ ಸಿಗೋದು ನಮಗೆ ನೋಡು ಇಲ್ಲೂ ಬಿತ್ಕೊಂಡವ್ರೆ ಅಂದ್ರೆ ರೂಮ್ ಫುಲ್ ಆಗಿದೆ ಹಾಂ ನೋಡಿ ಬೋರ್ಡ್ ಹಾಕೊಂಡಿಲ್ಲ ಅಂಟಿಸ್ಕೊಂಡ್ಬಿಟ್ಟವ್ರೆ ಅನ್ಸ್ತಿತ್ತು ನಂಗೆ ಇವು ವೈಶಾಲಿಗೆ ಬಂದಾಗ ಒಂದು ಕಿತನೂ ನಮ್ಮ ರೂಮೇ ಸಿಕ್ಕಿಲ್ಲ ಜೀವನದಲ್ಲಿ ನನಗೆ ಯಾವುದೋ ಒಂದು ಕಾಲದ ನಮ್ಮ ತಾತನ ಜೊತೆ ಬಂದಿದ್ದಾಗ ಸಿಕ್ಕಿತ್ತು ಶರಾವತಿನೂ ಫಿಲ್ ಆಗ್ತಿರಂಗೈತೆ ಎಲ್ಲ ಆಟೋದವ್ರು ಇಲ್ಲೇ ಬಂದಿರ್ತಾರೆ ಸೆಕೆಂಡ್ ಆಪ್ಷನ್ ಫೈನಲ್ ಆಪ್ಷನ್ ಇಲ್ಲಿಗೆ ಬರ್ತಾರಲ್ಲ ಎಲ್ಲ ಆಮೇಲೆ ನಾವು ರೋಡಲ್ಲಿ ಮಲ್ಕೊಂಬೇಕು ಸ್ಥಿತಿಗೆ ಬಂದ್ಬಿಡುತ್ತೆ ಸಂಧ್ಯಾ ಏನು ಅನ್ಕೊಂಡಿದ್ಯಾ ವಶಿತಾ ಏನಿಲ್ಲ ತೇಜ ಇವಾಗೇನಿಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ 4 ಗಂಟೆ ಆಗುತ್ತೆ ಅದಕ್ಕೇನು ಮಾಡೋಣ ಫೋನ್ಗಳಲ್ಲಿ ಚಾರ್ಜ್ ಹಾಕ್ಬಿಟ್ಟು ಒಬ್ಬರು ಇಲ್ಲೇ ಇದ್ಬಿಟ್ಟು ಸ್ನಾನ ಮಾಡಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹಾಗೆ ದರ್ಶನಕ್ಕೆ ಹೋಗ್ಬಿಟ್ಟು ಏನಾ ಎದ್ದಿರಲೇಬೇಕು ಇನ್ನೇ 4 ಗಂಟೆ ಮಲ್ಕೊಂತೀಯ ಸರಿ ಅಲ್ಲಿ ಡಿಸ್ಕಸ್ ಮಾಡೋಣ 3:32 ಹಾಫ್ ಅನ್ ಅವರ್ ಐತೆ ಇನ್ನು 4 ಗಂಟೆಗೆ ಶರಾವತಿ ರೂಮ್ಸಿಗೆ ಬಂದ್ವಿ ಇರಬೇಕು ಇತ್ತು ಕಣೆ ಇಲ್ಲೂ ರೂಮ್ಸ್ ಫುಲ್ ಅಂತ ಬೇಡ ಓಕೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಹಾಕಿ ಚಾರ್ಜಿಂಗ್ ಎಲ್ಲ ಫುಲ್ ಆಗಿರುತ್ತೆ ಇಲ್ಲೇ ಫುಲ್ ಅಂದರೆ ಅಲ್ಲೆಲ್ಲೂ ಸಿಗಲ್ಲ ಕಣ ಇದೇ ಫೈನಲ್ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡ್ಕೊಂಡು ಇಲ್ಲಿ ಬರೋದು ಚಾಪೆ ಇಸ್ಕೊಂಡು ಅಲ್ಲಿ ನೋಡ್ರ ನಮ್ಮ ಕರ್ತವ್ಯ ನಾವು ಮಾಡೋಣ ಸಿಗೋದು ಬಿಡೋದು ಇಲ್ಲೇ ಸೊ ಇವಾಗ ಬೆಳಗ್ಗೆ ಇಲ್ಲ ಅಂತ ಕ್ಲಾರಿಟಿ ಬಂತು ನಾವು ಸಾಕೇತ ಕಡೆ ಹೊರಟ್ವಿ ಸೊ ಸಾಕೇತ ಎಂಟ್ರಿ ಒಳ್ಳೆ ಗೊಂಬೆ ನೋಡ್ಕೊಂಡು ಹೋಗೋಣ ಅಂದರೆ ಅಲ್ಲೂ ರೂಮ್ಸ್ ಆರ್ ಫುಲ್ ಅಂತ ಹಾಕೋ ಟ್ರೈ ಮಾಡಿ ಬಾ ಓಕೆ ಇದು ಹೆಸರೇನಿದು ಗಂಗೋತ್ರಿಲೂ ಇಷ್ಟು ಜನ ಮಲಿಕೊಂಡಿರೋರು ನೋಡಿದ್ರೆ ನನಗೂ ಇಲ್ಲೆಲ್ಲ ಫುಲ್ ಅಂತ ಅನಿಸ್ತಿದೆ ನಿಮ್ಗೆ ಅನಿಸ್ತಿದೆ ನೀವು ಇಲ್ಲೇ ಇರಿ ನಿಮ್ಮ ಕ್ಯಾಮ್ರಾ ತಗೊಂಡು ಬರ್ಬೇಡಿ ಅವ್ರು ಕೊಡೋದು ಕೊಡೋದು ಓಕೆ ಕಾಮ್ ಡೌನ್ ಆದರೂ ಸ್ವಲ್ಪ ನೋಡ್ಕೊಂಡ್ಬಿಡೋಣ ನೋ ಅಟ್ಯಾಚ್ ರೂಮ್ಸ್ ಆರ್ ಫುಲ್ ಎಂತ ಪ್ಲಾನ್ ಇವಾಗ ಅಲ್ಲಿ ಇದೆಯಲ್ಲ ನಿನ್ ಪ್ಲಾನ್ ಏನಂತ ಈ ಕಡೆ ಬೇರೆ ಆಗುತ್ತೆ ಈ ಕಡೆ ಯಾವ್ದು ಬೇರೆ ಇರೋದು ಇದು ಗೋವತಿ ಅದು ಶರಾವತಿ ಏನೋ ಬರ್ತದೆ ಎಲ್ಲ ಬರುತ್ತೆ ಅಲ್ಲ ವೈಶಾಲಿ ಅಲ್ಲ ಸಾಕೇತ ಸಾಕೇತ ಓಕೆ ನಡೀದೆ ಫಸ್ಟ್ ಅವ್ನ ಆಟೋದಲ್ಲಿ ಒಂದೇ ಒಂದು ಬಾತ್ರೂಮ್ ಅಷ್ಟೇ ಇರೋದು ಇವಾಗ ಕಾಲಿರೋದು ಒಂದು ಎಲ್ಲ ಇಟ್ಬಿಡ್ತಾರೆ ಆಮೇಲೆ ಅಂದ್ರೆ ಅವರು ನೀನು ಅಲ್ಲಾಡ್ಸವ್ರೆ
ಮೆಜೆಸ್ಟಿಕ್ ಪಲಾವ್. ಸೊ ಎಲ್ಲ ರೆಡಿ ಆದ್ವಿ, ಹೊರಟಿದ್ದೀವಿ. ಬೆಳಗ್ಗೆನೆ ಈ ರೇಂಜ್ ಕ್ಯೂ ಅಲ್ಲಿದ್ದರೆ ನಮಗೆ ರೂಮ್ಗಳು ಎಲ್ಲಿ ಸಿಗ್ತವೆ. ನಾವೆಲ್ಲ ಮಧ್ಯರಾತ್ರಿನ ಅರ್ಲಿ ಮಾರ್ನಿಂಗ ಬರ್ತೀವಿ, ಸಿಗಲ್ಲ ನಮಗೆ. ಇನ್ನು ಇಲ್ಲಿವರೆಗೂ ಸ್ಟಾರ್ಟು ಆಗಿಲ್ಲ. 6:15 ಸ್ಟಾರ್ಟ್ ಆಗೋದು. ಇವಾಗ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ, ಫೋನ್ ನೋಡಬೇಕು. ಇಲ್ಲ 6 ಗಂಟೆ 5 ನಿಮಿಷ ಇವಾಗ ಟೈಮು. ಇದೆ ಜನ ಇರ್ತಾರೆ, ಜನ ಸಂಘಟನೆ ಇರ್ತಾರೆ. ಸಾಕೇತ ಹೋಟ್ಲ ರೂಮ್ಸ್. ಓಕೆ, ಸಾಕೇತ ರೂಮ್ಸ್ನ ಬಿಟ್ಟು ಎಲ್ಲ ಇವಾಗ ದರ್ಶನಕ್ಕೆ ಅಂತ ಹೊರಟಿವಿ. ಅದ್ರ ಮುಂಚೆ ಹಾಕೊಂಡಿರೋ ಬ್ಯಾಗ್ಸ್ನ ಸಬ್ಮಿಟ್ ನಾವು ಆಮೇಲೆ ಇರ್ಬೇಕಿತ್ತ ಮೇಲೆ ಸಂಜೆ ನಾವು ಕಾಣಿಸ್ತೀವಿ. ನಾವೆಲ್ಲರೂ ಇವಾಗ ಚೆನ್ನಾಗಿ ಮಾಡ್ಬೋದಾ? ಇಲ್ಲ, ಹಿಂಗೆ ತಿರ್ಗಿಸ್ಬಿಡು, ಕಾಣಿಸ್ತಾ ಇರುತ್ತೆ. ವೈಡ್ ಆ್ಯಂಗಲ್ ಅಲ್ವಾ? ಚೆನ್ನಾಗೈತಲ್ಲ? ಏಯ್ 6:20 ಆಗ್ತೈತೆ. ಒಳ್ಳೆ ಸೀನ್ ಅಲ್ಲ? ಕಾಣಿಸ್ತೈತೆ ಹೋಗ್ಲಿ. ಇದು ಹತ್ರ ಹೋಗ್ಬೇಕು, ನಿಮ್ಗೇನು ಕಾಣಿಸಲ್ಲ. ಓಕೆ, ಆಗಲೇ ದರ್ಶನನೂ ಸ್ಟಾರ್ಟ್ ಆಗೋದು. ಒಂದು ಕಡೆ ಸೀದಾ ಅರೇಂಜ್ಮೆಂಟ್, ಮೇಲ್ಗಡೆ ಶಿವ ಪಾರ್ವತಿ, ಕೆಳಗಡೆ ನ್ಯೂ ಇಯರ್ಗೆ. ನ್ಯೂ ಇಯರ್ ವಿಶೇಷ ಅಲ್ಲ ಇದು, ಮರ್ತೇ ಹೋಗ್ಬಿಟ್ಟೆ. ಸೊ ಇವಾಗ ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಇಕ್ಕಿ ಮತ್ತೆ ಬರ್ಬೇಕು ದರ್ಶನಕ್ಕೆ ಅಂತ. ನಾನು ನೋಡ್ಸೋ, ನಾನು VIP. ನನ್ನಿಂದಾನೇ ಸಂಧ್ಯಾ ಫೇಮಸ್ ಆಗಿತ್ತು. ನನ್ನಿಂದಾನೇ ಸಂಧ್ಯಾ ಫೇಮಸ್ ಆಗಿತ್ತು. ಇವಳೆಲ್ಲ ಸಂಧ್ಯಾ? ಹಾಂ, ಅವರೇ ನನ್ನಿಂದ ಫೇಮಸ್ ಆಗಿತ್ತು. ಓಕೆ ಓಕೆ. ನಾನು ಬಂದಿರೋ ವಿಡಿಯೋ 2.5 ಮಿಲಿಯನ್ ಹೋಗೈತೆ. ನೀನು ಬಂದಿರೋ ವಿಡಿಯೋನ ಇವಾಗ 3 ಮಿಲಿಯನ್ ಆಗೈತೆ. ಏನು ಮಾಡ್ದು ಅಂತಂದ್ರೆ ಅಲ್ಲಿ ಹಂಗೆ ಸ್ವಲ್ಪ ಫೇಮಸ್. ಪೌಡರ್ ಹಾಕಲ್ಲ ಅದಕ್ಕೆ ಫೇಮಸ್ ಆಗಿಬಿಟ್ಟಿದೆ. ಟೋಕನ್ ಇಸ್ಕೊಳ್ರ ಹೋಗ್ಬಿಟ್ಟು? ಟೋಕನ್ ಇಸ್ಕೊಳ್ರಿ, ಕೊಡ್ತಾರೆ. ಸೊ 6 ಜನ ಚಪ್ಪಲಿನ ರೆಂಟು ಕೊಟ್ಟಿದ್ದೀವಿ. ಹಾಂ, ಪವಿತ್ರ ಏನೋ ಪವಿತ್ರ ಹೇಳ್ತಾಳೆ. ಕ್ಯೂ ಫಾರ್ ಕ್ವೀನ್. ದರ್ಶನ. ಕ್ಯೂ ಫಾರ್ ದರ್ಶನ. ಕ್ಯೂ ಫಾರ್ ಮರ್ತೋಯ್ತು. ಕ್ಯೂ ಫಾರ್ ಕ್ಯೂ ಕ್ವೀನ್ ಅಲ್ಲ, ಕ್ಯೂ. ರೆಕಾರ್ಡ್ ಆಗ್ತಿದೆಯಾ? ಸೊ ಇಲ್ಲಿ ಲಗೇಜ್ಗಳನ್ನೆಲ್ಲ ಇಕ್ಬೋದು. ಇಲ್ಲಿ ಫ್ರೀ ಸರ್ವಿಸ್, ₹1 ಕಟ್ಟಂಗಿಲ್ಲ. ಇನ್ನು ಓಕೆ, ಸಬ್ಮಿಟ್ ಮಾಡಿದ್ದಾಯಿತು. ಟೋಕನ್ ಕೂಡ ತಗೊಂಡಿದ್ದಾಯಿತು. ಇನ್ನೂ ಎಷ್ಟು ಹತ್ರ ಕೊಡ್ತಾನೆ. ಓಕೆ, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ಹೋಗ್ತೀಯಾ? ನಾನು ರೆಕಾರ್ಡ್ ಮಾಡ್ತೀನಿ, ತಡಿ. ಹಾಂ, ಇವಾಗ ಸೊ ಬೆಳಿಗ್ಗೆ 6 ಗಂಟೆಗೆ ಬಂದರು. ಜನ ಎಷ್ಟು ಇದ್ದಾರೆ ಅಂದರೆ ಫುಲ್ ಕ್ಯೂ ಇದೆ ನೋಡಿ ಸಾಲು. ಹಾಂ, ಓಕೆ. ಇಲ್ಲಿರೋ ಈ ಜನಕ್ಕೆ ನಾವು ಕ್ಯೂ ಸ್ಟಾರ್ಟ್ ಆಗಿದ್ದು ಟೈಮ್ ತೋರಿಸ ಎಷ್ಟಾಯಿದೆ ಇಲ್ಲ 26, 3 ನಿಮಿಷ 4 ನಿಮಿಷ ಮುಂಚೆ. ಸೊ 6:22 ಸ್ಟಾರ್ಟ್ ಮಾಡಿರೋ ದರ್ಶನಕ್ಕೆ ಏನಾದರೂ ಲೈನಲ್ಲಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇದ್ದೀವಿ. ಯಾವಾಗ ರೀಚ್ ಆಗುತ್ತೋ, ಯಾವಾಗ ದರ್ಶನ ಮುಗಿಸ್ತೀವೋ ನೋಡೋಣ. ಸೊ ಇಲ್ಲೇ ಪ್ರಸಾದ ವಿತರಣೆ ಇನ್ಚಾರ್ಜ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಪ್ರಸಾದ ತಗೊಂಡಿದ್ದಾಯಿತು. ಸೆಟ್ ಪ್ರಸಾದ 3 ತಗೊಂಡಿದ್ದೀವಿ. ಓಕೆ, ದರ್ಶನಕ್ಕೆ ಹತ್ತತ್ರ ಇದ್ದೀವಿ. ಆ ಕಡೆ ಅನ್ನದಾನ 7:04 ಆಯಿತಾ? ನೋಡಿ 6:22 ನಾವು ಎಂಟ್ರ್ ಆಗಿದ್ದಲ್ಲ. 7:04
ಅಣ್ಣ ನೀವು ಎಷ್ಟು ಗಂಟೆಗೆ ನಿಂತ್ಕೊಂಡಿದ್ರೆ ಎಷ್ಟು ಆಯ್ತು ಸ್ಪೆಷಲ್ಗೆ ಒಂದು ವ್ಯಾಲ್ಯೂ ಇರಬೇಕಲ್ಲ ಅದಕ್ಕೆ ಕೇಳಿದ್ದೆ ಹಂಗೆ ಬರೋಣ ಅನ್ಕೊಂಡ್ರೆ ಹಾಂ ಅದಕ್ಕೆ ಕೇಳಿದ್ದೆ ನಾವೇನು ಸ್ವಲ್ಪ ಬೇಗ ಅವರ್ ಆಗುತ್ತೆ ಅಂದ್ರು ಹಾಂ ಅದಕ್ಕೆ ಬಂದ್ಬಿಟ್ಟು ನಾವು ಹತ್ರ ಆಗೈತಿ ದರ್ಶನ ಮುಗಿಸ್ತು ಹಾಂ ಥ್ಯಾಂಕ್ ಯು ಬರ್ತೀರ ಮುಂದೆ ಹೋಗೋಣ ನಾವು. ದೇವಸ್ಥಾನಕ್ಕೆ ಮುಂದೆ ಅಷ್ಟು ದೊಡ್ಡ ಕ್ಯಾಮ್ರಾ. ಇವಾಗ ಈ ಮನೆ ವೀರೇಂದ್ರ ಹೆಗ್ಡೆ ಅವ್ರದ ಅಂತ ನಂಗೆ ಡೌಟ್. ಹಾಕವ್ರೆ ಈ ಕಡೆ ಹೊಸ ವರ್ಷದ ಶುಭಾಶಯಗಳು ಅಂತ ಕಾಣಿಸ್ತಲ್ಲ ಇದ್ರಲ್ಲಿ ಹೇಳ. 180 ಡಿಗ್ರಿ ಕ್ಯಾಮ್ರಾ ಕವರ್ ಝೂಮೇ ಆಗ್ತಾ ಇಲ್ಲ ಕಣ. ಯಾರೋ ಡ್ರೈವರ್ ಇರಬೇಕು. ಓಕೆ, ವೈಡ್ ಆ್ಯಂಗಲ್ ಅಂದರೆ ಇದು ಒಂದು ಬೆನಿಫಿಟ್ಟು ಇಶ್ಯೂನು ಇರ್ತದೆ. ಹಾಂ ಬನ್ನಿ. ಓಕೆ ಸೊ ದರ್ಶನ ಹೊರಟಿವೆ. ರೆಕಾರ್ಡ್ ಮಾಡಿದ್ರೆ ನಮ್ಮದು ಒಂದು ತಪ್ಪಾಗತ್ತೆ. ಚೆನ್ನಾಗಿ ಡೆಕೋರೇಷನ್ಗಳೆಲ್ಲ ಸರಿ. ದರ್ಶನ ಮುಗಿಸಿದ್ಮೇಲೆ ಮತ್ತೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಸೆಟ್ ಪ್ರಸಾದ 150 ಲೈನ್ ಮಿಸ್ ಆಗುತ್ತೆ. ಮುಂದೆ ಇಟ್ಕೊಂಡು ಅಕಸ್ಮಾತ್ ಅಲ್ಲಿ ಪ್ರಸಾದ ತಗೊಳೋದು ಮಿಸ್ ಆದರೆ ಇಲ್ಲೂ ತಗೊಳ್ಬೋದು. ಈ ಕಡೆ ಸ್ವಲ್ಪ ಲಿಮಿಟೆಡ್ ಪರ್ಮಿಷನ್ ಇದೆ, ಸೊ ರೆಕಾರ್ಡ್ ಮಾಡ್ತೀನಿ. ಚೆನ್ನಾಗೈತೆ ನೋಡಿ ಡೆಕೋರೇಷನ್. ಸೊ ಅಲ್ಲಿ ಪ್ರಸಾದ ಟಿಕೆಟ್ ತಗೊಂಡು ಇಲ್ಲಿ ಪ್ರಸಾದ ಪಡಿಬೋದು. ಇಲ್ಲಿನ ಅರೇಂಜ್ಮೆಂಟ್ ಮಾತ್ರ ಏಕ್ ಕ್ಲಾಸ್. ಇಲ್ಲಿನ ಮೇಲ್ಗಡೆ ಲೈಟು, ಬದನೆಕಾಯಿ, ಜೋಳ, ಆ್ಯಪಲ್ಲು ಎಲ್ಲ ಹಣ್ಣುಗಳು ಹಾಕ್ಬಿಟ್ಟಾರೆ. ಸೊ ಇದರ ಪ್ರಸಾದ ಪಡೆಯೋಕ್ಕೆಲ್ಲ ಇದೆ ಲಾಸ್ಟ್. ಈಚೆಲ್ಲ ಸಿಗಲ್ಲ. ನಾನು ಬರ್ತೀನಿ ತೆಗಿ ಹಂಗೆ. ಬಾ, ಎಲ್ಲಿಂದ? ಪಾವಗಡದಿಂದ. ಥ್ಯಾಂಕ್ ಯು ಸಿಗೋಣ. ಈಗ ಸ್ವಲ್ಪ ರೆಸ್ಟೋರೆಂಟ್ ಅಂತ ಕೂತೀವಿ. ಟೈಮ್ ನೋಡಿದ್ರೆ ಎಷ್ಟಾಯ್ತು? 43. ದರ್ಶನ ಮಾಡಿದ್ದೆ. ದರ್ಶನ ಮಾಡೋಕ್ಕಾರೆ 7:22 ಮುಂಚೆನೇ ಹೋಗಿದ್ದಲ್ಲ. 6:22 7:22 ದರ್ಶನ ದೇವ್ರನ್ನ ನೋಡಿದ್ದು. ಕಿವಿನೂ ಸೊ 1 hour ಮುಂಚೆನೇ ದರ್ಶನ ಆಗೈತೆ. ಕಿವಿ ಅಂತ ಡ್ರ್ಯಾಗನ್ ಫ್ರೂಟ್ ಎಲ್ಲ ಥರ ಹಣ್ಣು ಇಟ್ಬಿಟ್ಟವ್ರು. ಬಾಳೆಕಾಯ್ದು ಹೂವು, ಬಾಳೆಕಾಯಿ, ಅದ್ರ ಪಕ್ಕದಲ್ಲಿ ಯಾವುದೋ ಹಣ್ಣಿಕ್ಕೋ ನನಗೆ ಗೊತ್ತಾಗ್ತಿರೋ ಹಣ್ಣು ಇಟ್ಬಿಟ್ಟವ್ರು. ಯಾವುದು? ಬಾಳೆಕಾಯಿ ಪಕ್ಕದಲ್ಲಿ ಯಾವ್ದು ಇರೋದು? ಎಲ್ಲಿ ಬಾಳೆಕಾಯಿ? ಬಾಳೆಕಾಯಿ ಹೂವು ಆಯ್ತಾ? ಅದ್ರ ಪಕ್ಕದಲ್ಲಿ ಬಾಳೆಕಾಯಿ. ಖರ್ಜೂರನ? ಖರ್ಜೂರ ಅಲ್ಲ, ಅಡಿಕೆನಾ? ಅಡಿಕೆ ಹೆಂಗಿರ್ತದ? ರೌಂಡ್ ಅಡಿಕೆ. ಟೈಮ್ ಇತ್ತು. ದರ್ಶನಕ್ಕೆಲ್ಲ ಮುಗೀತು. ಈ ಕಡೆ ಏನಾದರೂ ಸ್ವಲ್ಪ ವೆಹಿಕಲ್ ಇದ್ದರೆ ಅವ್ರಿಗೆ ಒಂದು ಚೇರು ಇಕ್ಕಿದ್ದಾರೆ. ಡೈರೆಕ್ಟ್ ಇಲ್ಲಿಂದ ದರ್ಶನ ಸಿಗುತ್ತೆ. ನಾವೆಲ್ಲ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಬಂದ್ವಿ. ಸೊ ಹೇಗಿದೆ ನೋಡಿ ಶೋಭಾಗು ಹೇಳ. ಹಾಂ ಓಕೆ ಕಡೆ ಬಂದ್ವಿ. ಸ್ಟಿಕ್ಕರ್ ಕೊಡ್ತೀನಿ, ಇಟ್ಕೊಳ್ಳೋಣ. ಸೊ ದರ್ಶನ ಎಲ್ಲ ಆಯಿತು. ಇವಾಗ ಈ ಹೋಟ್ಲಿಗೆ ಬಂದಿದ್ದೀವಿ. ಈ ಕಡೆ ಎಲ್ಲ ಬೆಲೆ ನ್ಯಾಯ ಬೆಲೆ ಅಂಗಡಿ ಥರ. ಹಾಂ, ಇವಾಗೆಲ್ಲ ರೆಕಾರ್ಡ್ ಆಗುತ್ತೆ. ಸೊ ನಮ್ಮ ಪ್ಲ್ಯಾನ್ ಇಷ್ಟೇ, ಎಲ್ಲ ಒಂದು ಐಟಮ್ ತಗೊಂಡ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು ಕಾಣಿಸುತ್ತಲ್ಲ. ಸೊ ಯಾವ್ದಾರು ರೆಕಾರ್ಡ್ ಆಗುತ್ತೆ. ಸೊ ನೀವು ಇಂಥ ಪ್ಲ್ಯಾನ್ ಮಾಡಿ ಗುಂಪಲ್ಲಿ ಬಂದರೆ ಎಲ್ಲವನ್ನು ತಗೊಳ್ಳಿ. ಓಕೆ, ಎಲ್ಲವನ್ನು ತಗೊಳ್ಳಿ, ಹಂಗೆ ಶೇರ್ ಮಾಡಿ ಅಷ್ಟೇ. ಸಾಕಾ?
ಇದು ಒಂದು ಪ್ರಾಪರ್ ವೆಜ್ ನಾವು ಹೋಟ್ಲಿರೋ ಎಲ್ಲ ಐಟಮ್ನು ತಿನ್ಬೋದು ಈ ಥರ ಮಾಡಿ. ನಾನೀಗ ಸಾಂಬಾರು ಕುಡಿಯೋಕೆ ಹೋಗ್ತಾರೆ. ಎಲ್ಲಿಂದ ಬ್ರೋ ನೀವು? ಮೈಸೂರು. ಥ್ಯಾಂಕ್ ಯು ಎಷ್ಟು ಜನ ಬಂದಿರೋದು ನೀವು? 20 ಮೆಂಬರ್ಸಾ? ಬಸ್ಸಲ್ಲ? ಮಾಡಿಸಿದ್ರಲ್ಲ ಅದಕ್ಕೆ ಅವನು ಒಂದು ವಿಡಿಯೋ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ಪೋಸ್ಟ್ ಮಾಡಿದ್ರಲ್ಲ ಅದ್ರಲ್ಲಿ ನೋಡಿದ್ರು ಗುಂಡೆ ಮಾಡಿಸಿದ್ರಲ್ಲ ಅದು 6 ತಿಂಗಳು ಒಂದ್ಸತಿ ಮಾಡಿಸ್ತಾ ಇದ್ದೆ. ಈ ಸರಿ ಡಿಲೇ ಆಗಿತ್ತು. ಇಲ್ಲೇನ ಮಾಡಿಸಿದ್ದು? ಇಲ್ಲಲ್ಲ 6 ತಿಂಗಳು ಹೋದ್ಸತಿ ಇಲ್ಲೇ ಮಾಡಿಸಿದ್ದು. ಅಂದರೆ ಒಂಥರ ಇತ್ತದು 6 ತಿಂಗಳು ಒಂದ್ಸತಿ ಮಾಡಿಸ್ಬಿಟ್ರೆ ನಾರ್ಮಲಾಗಿರುತ್ತೆ. ಬೆಂಗಳೂರು ಕ್ಯಾರ್ಪುರ. ಓಕೆ, ನೀವು ಆರಾಮಾಗಿ ಟೀ ಕುಡ್ಕೊಂಡು ಬನ್ನಿ, ನಾವು ಹೋಗಿ ಕೆಲಸ ಮುಗಿಸ್ಕೊಂಡು ನೀನಾದ್ರೂ ಐತೆ ಐಟಮ್ ಮಾತ್ರ ಒಂದಿಲ್ಲ, ಎರಡು ಇಲ್ಲನೇ ಆದರೆ ಎರಡು ಮಾತ್ರನೇ ಇದೆ. ಸರಿ, ಸೊ ನಾವು ಲಗೇಜ್ ಏಮಂತಲ್ಲ ಅಲ್ಲ ಅವನು. ಹಾಂ ಓಕೆ, ಕೂತವನೆ ಹೇಮಂತ. ಸೊ ನಾವು ಕೊಟ್ಟಿರೋ ಲಗೇಜ್ಗಳನ್ನೆಲ್ಲ ರಿಟರ್ನ್ ಇಸ್ಕೊಂಡು ಬರಬೇಕು. ಯಾಕೋ ಹೆವಿ ಬ್ರೈಟ್ನೆಸ್ ಹೊಡಿತೈತಲ್ಲ ಇದು. ನಾವು ನಿನ್ನೆ ರಾತ್ರಿ ಬಂದು ಎಲ್ಲ ಸರಿ ಇದು ಆಗ್ತಾ ಆಯಿತು. ಸ್ವಲ್ಪ ಇಲ್ಲ. ನೀವು ಮೈಸೂರಿಂದ ಬ್ಲ್ಯಾಕ್ ಟೊಮೆಟೊ ಐಟಮ್ ಭಾಳ ಜನ. ನಾವು ಇವಾಗ ಫ್ರೀ ಊಟಕ್ಕೆ ಹೊಟ್ಟಿವಿ. ಇದೆ ಡೈನಿಂಗ್ ಹಾಲ್ಗೆ ದಾರಿ ಗೊತ್ತಾಗುತ್ತೆ ಚಪ್ಪಲಿ. ಸಪೋಸ್ ನಾವು ಊಟಕ್ಕೆ ಹೊರಟೀವಿ, ಈ ಟೈಮಲ್ಲಿ ಅರ್ಜೆಂಟ್ ಆದರೂ ಕೂಡ ಹೋಗೋಕ್ಕೆ ಅಂತ ಫ್ರೀ ಶೌಚಾಲಯ ಇದೆ, ಫ್ರೀಯಾಗಿ ಬಿಡ್ತೀವಿ. ಎಂಟ್ರಿ ಟು ಅನ್ನಪೂರ್ಣ. ಇದು ಹಳೆಯ ಅನ್ನಪೂರ್ಣ ಡೈನಿಂಗ್ ಹಾಲ್. ಇಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರೋದು ಹೊಸ ಅನ್ನಪೂರ್ಣ ಡೈನಿಂಗ್ ಹಾಲ್. ಬಿಕಾಸ್ ಜನ ಇನ್ಕ್ರೀಸ್ ಆಗ್ತವ್ರೆ, ಹಸಿವು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಹಾಗೆ ಕನ್ಸ್ಟ್ರಕ್ಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಕನ್ನಡದಲ್ಲಿ ಇತ್ತು, ನಾನು ಹೇಳಿದ್ದೆ ಅದು ರೆಕಾರ್ಡ್ ಆಗಿರಲಿಲ್ಲ ಬಿಡಂಗಾದ್ರೆ. ನನಗಂತಂಗೆ ನಾನು ಈ ಸಾಲಲ್ಲಿ ಕುತ್ಕೊಬೋದು ನೋಡಿ. ಇಲ್ಲ, ಇಲ್ಲೇ ಕುತ್ಕೊತ ಇದ್ದೀವಿ. ಈ ಕಡೆ ಒಂದಿಬ್ರು, ಈ ಕಡೆ ಒಂದು 4 ಜನ. ಇಲ್ಲಿರುವ ಪ್ಲೇಟ್ಗಳು ತೊಳೆಯೋಕ್ಕೆ ಹೋಗ್ತಾ ಇದೆ, ಯಾಕಂದರೆ ಗಾರ್ಬೇಜ್ ತಕ್ಕಂತ ಇದೆ. ಇಲ್ಲಿರೋ ಪ್ಲೇಟ್ಗಳು ನಮಗೆ ಅಂತ ಬರ್ತಾ ಇದೆ. ಆಮೇಲೆ ಬರ್ತದೆ ನಮಗೆ ಅಂತಲೇ ಬರ್ತದೆ. ಈಗ ನೋಡ್ತಾರೆ ಸೀಟಿಂಗು ಇಷ್ಟು ಖಾಲಿ ಆಯಿತು, ಐಟಮ್ ಉಳಿಕೊಳ್ಳೋದು. ಈ ಜಾಗದಲ್ಲಿ ನಾವು ಕುತ್ಕೊಂಡು ಕಲಿಬೇಕು ಅಂತ ನೀವು ಸಿಕ್ಕವ್ರು ನೈಸ್. ಮಿಕ್ಕಿದ್ದು ಸಂಜೆ ಹೇಳ್ತಾರೆ ಎಂಟೆ. ನಾನು ನಮ್ಮೆಲ್ಲರ ಕಾಲು ಇದೆ, ಎರಡೇ ಮುಂದೆ ಇದು ಏನು ಕಾಲು ಯಾಕೆ ಮುಂದೆ ಇಲ್ಲ ಅಂತ ನೋಡ್ತಾ ಇದ್ದೆ. ಫುಲ್ಲಿನ ಹಿಂದಡೆ ಪ್ಲೇಟ್ ಬಂತು. ಇಲ್ಲ ಕಡೆ ಸ್ವೀಟ್ ಅಂದರೆ ಯಾವ್ದು ಇರಬೇಕು ಅದಿರುತ್ತೆ. ಕೆಳಗಡೆ ಕಮ್ಮಿ ಇರುತ್ತೆ, ಕೆಳಗಡೆ ಜಾಸ್ತಿ ಇರುತ್ತೆ. ಸ್ವಲ್ಪ ಕರೆಕ್ಟ್ ಆಗುತ್ತೆ. ಮತ್ತೆ ಇಲ್ಲೇ ಕಾಣಿಸಿ ಹಾಂ, ಬೇಳೆ ಪಾಯಸ ಇಲ್ಲ ಇಲ್ಲ ಪರವಾಗಿಲ್ಲ ತಿನ್ನು ಸೈಜ್ ಕರೆಕ್ಟಾಗಿ ಐತೆ. ಸಂಧ್ಯಾ, ನಾನು ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನು ಮಾಡೋದು ಇವಾಗ? ಓಕೆ, ನನಗೂ 2 ಸಲ ಇಲ್ಲ ಹಾಕ್ಬಿಟ್ಟು. ಸೊ
ಸೊ ಇವೆಲ್ಲ ಎಲೆಗಳು ಒಂಥರ ಇದೆ, ಇಲ್ಲಿರೋ ಎಲೆಗಳು ಇನ್ನೂ ಹಸಿರಾಗಿದೆ. ಇದ್ರ ಗಿಡದ್ದಿನ ಅಂತ ನೋಡಬೇಕು. ಬೇಡ ಬೇಡ, ಅದೇ ಗಿಡದ ಅದೇ ಗಿಡದ ಹಾಂ, ಸೇಮ್ ಬ್ರಾಂಚು. ಅಲ್ಲಿ ಊಟ ಮುಗಿಸಿ ಹಿಂಗೆ ಬಂದು ಎಕ್ಸಿಟಲ್ಲಿ ಕೂಡ ಒಂದು ಕೈ ತೊಳೆಯೋಕ್ಕೆ ಜಾಗ ಮತ್ತು ಶೌಚಾಲಯ ಇದೆ. ಸೊ ಮಚಾಸ್, ನೀವು ಅಕಸ್ಮಾತ್ ಅಲ್ಲಿ ಬಿಡಿದಿರ ಇಲ್ಲಿ ಬಿಟ್ಟರೆ ಯಾರೋ ಒಬ್ಬರು ಎತ್ಕೊಂಡು ಹೋಯ್ತಾರೆ, ಆಮೇಲೆ ಹಿಂಗೆ ಹುಡುಕ್ಬೇಕಾಯ್ತದೆ. ಸೊ ನಾವೆಲ್ಲ ಅಲ್ಲೇ ಬಿಟ್ಟಿದ್ವಿ, ಜಸ್ಟು ಒಂದು ಅರ್ಧ ಗಂಟೆ ಫೋನ್ ಚಾರ್ಜಿಂಗ್ ಹಾಕೋಣ ಅಂತ ಎಮರ್ಜೆನ್ಸಿ ಇತ್ತು ಅಂತ ಬಿಟ್ಟು ಹೋದ್ವಿ. ಆ ಗ್ಯಾಪಲ್ಲಿ ಯಾರೋ ಎತ್ತಾಕೊಂಡು ಹೋಗವ್ರೆ. ನಮಗೆಲ್ಲ ಸಿಕ್ಕದೆ, ನಮ್ದೆಲ್ಲ ಇಶ್ಯೂ ಇಲ್ಲ, ಪಾಪ ಅಕ್ಕಂದೇ ಪ್ರಾಬ್ಲಮ್. ಹಂಗೆ ಫಾಲೋ ಮಾಡಿಬಿಡ್ರಿ. ಸಂಧ್ಯಾ 10 ಲಾಸ್ಟಾ ಏ ನೋಡ. ಇಲ್ಲ ಅಲ್ಲಿ ಓಕೆ ಸರಿ ಬಿಡ, ಎಲ್ಲ ಹೋಪ್ಸೆ ಬಿಟ್ಬಿಟ್ಟವಳೆ. ಬರ್ರ ಡಮನ್ ಹೇಮಂತ್, ನಂದು ಅದೇನೋ. ನಾನೇನು ತಗೊಂಡಿಲ್ಲ. ಓಕೆ ಎಂಜಾಯ್. ಅಲ್ಲಿ ಅವ್ರು ಯಾರು ತಗೊಂಡಿಲ್ವಾ? ಇಟ್ಸ್ ಓಕೆ. ಗೊತ್ತು ಬಾ. ಸೊ ಗೇಟ್ ವೇ ಆಫ್ ಧರ್ಮಸ್ಥಳ ಬಿಲ್ಟ್ ಬೈ ಸರ್ ಡಿ ರತ್ನವರ್ಮ ಹೆಗ್ಗಡೆ 1966. ಅದನ್ನು ಧರ್ಮಸ್ಥಳನ ಬಿಟ್ಟು ನಾವು ಇನ್ನೊಂದು ಜಾಗಕ್ಕೆ ಹೊಡ್ತಾ ಇದ್ದೀವಿ. ಧರ್ಮಸ್ಥಳದ ಕೊನೆಯ ಫ್ರೀ ಟಾಯ್ಲೆಟನ್ನು ದಾಟಿ ಬಸ್ ಸ್ಟ್ಯಾಂಡಿಗೆ ಮುಂದೆ ಹೋಗಬೇಕು. ಯಾಕಂದರೆ ಇಲ್ಲಿರೋ ಬಸ್ಗಳೆಲ್ಲ ಬರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತವೆ. ನಮ್ಮ ಪ್ಲ್ಯಾನ್ಸ್ ಬೇರೆ ಇದೆ. ನಾವಿವಾಗ ಶೃಂಗೇರಿ ಹಾಗೂ ಶೃಂಗೇರಿ ಆಮೇಲೆ ಇನ್ನೊಂದು ಯಾವುದು ಹೊರನಾಡು ಶೃಂಗೇರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಸೊ ಬಸ್ ಸ್ಟ್ಯಾಂಡ್ ಹೋಗಬೇಕು. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಇರ್ಬೋದು ಅನ್ಕೊಂಡಿನಿ, ಎಷ್ಟು ಅಂತ ಗೊತ್ತಿಲ್ಲ. ಅರೆ ದಾರಿ ಗೊತ್ತು. ಈ ಧರ್ಮಸ್ಥಳದಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿಲಿ ಒಂದು ಚರ್ಚು ಕೂಡ ದಾರಿ ಇದೆ. ನೈಸ್. ಸರ್ವಧರ್ಮ ಸಮಭಾವ. ಇವಾಗ ರೀಸೆಂಟ್ಲಿ ನೋಡ್ತಿರೋದು ನಿಮ್ಮ ವಿಡಿಯೋನ ಫೇಸ್ಬುಕ್ಕಲ್ಲಿ, ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಇವಾಗ ಹೇಗೆ ಅಲ್ಲಿಂದ ಉಡುಪಿ ಬಂದ್ರೆ ಆಯ್ತು. ಉಡುಪಿಗೆ ಆ ಕಡೆ ಸಿಗುತ್ತೆ ಹೋಗಲ್ಲ ಅಂತ ಯಾರು ಹೇಳಿದ್ರಿ? ಅವರು ಶಿವಮೊಗ್ಗ ಹೋಗುತ್ತೆ. ಹೋಗಪ್ಪ, ಹೋಗ್ತತಿ, ಅಲ್ಲೇ ಹೋಗ್ಬೇಕು. ಹೋಗಿ ಅದ್ಕೋ ಹೋರಿ ನೀವು, ನೋಡೋಣ.